ಅದೊಂದು ಮಳೆಗಾಲದ ಸಂಜೆ. ಕಿಟಕಿಯ ಗಾಜಿನ ಮೇಲೆ ಮಳೆ ಹನಿಗಳು ನಿಧಾನವಾಗಿ ಜಾರುತ್ತಿದ್ದವು. ಮೀರಾಳ ಮನೆಯ ಹಾಲ್ನಲ್ಲಿ ಸಂಪೂರ್ಣ ನಿಶ್ಶಬ್ದ. ಆದರೆ ಆ ಮೌನದ ಮಧ್ಯೆ ಸೋಫಾದ ಮೇಲೆ ಕುಳಿತಿದ್ದ ಅನನ್ಯಾಳ ಮನಸ್ಸಲ್ಲಿ ಮಾತ್ರ ಒಂದು ದೊಡ್ಡ ಬಿರುಗಾಳಿಯೇ ಎದ್ದಿತ್ತು. ಆ ಸಂಜೆ ಒಂದು ವಿಚಿತ್ರವಾದ ಅನುಭವ ಕೊಡುತ್ತಿತ್ತು. ಒಂಥರ ಶಾಂತಿಯೂ ಇತ್ತು, ಜೊತೆಗೆ ಹೇಳೋಕಾಗದೆ ಒಂದು ಒತ್ತಡನೂ ಇತ್ತು. ಹೊರಗಡೆ ಎಷ್ಟು ಮೌನವಾಗಿತ್ತೋ ಅನನ್ಯಾಳ ಮನಸ್ಸಿನೊಳಗೆ ಅಷ್ಟೇ ಗದ್ದಲ. ಅವಳ ಹೃದಯದಲ್ಲಿ ಏನೋ ಒಂದು ಹೊಸ ಅಪರಿಚಿತ ಭಾವನೆ ಮೂಡುತ್ತಿತ್ತು. ಬಹುಶಃ ಮುಂದೆ ನಡೆಯಲಿರುವ ಘಟನೆಗಳಿಗೆ ಇದೇ ಮುನ್ನುಡಿಯಾಗಿತ್ತೇನೋ. ಆ ನಿಶ್ಶಬ್ದವನ್ನ ಮುರಿದಿದ್ದು ಅರ್ಜುನನ ನಿಧಾನವಾದ ಆಗಮನ. ಅವನ ಹೆಜ್ಜೆ ಸಪ್ಪಳ ಕೂಡ ಆ ರೂಮಿನಲ್ಲಿ ಸ್ಪಷ್ಟವಾಗಿ ಕೇಳಿಸ್ತಿತ್ತು. ಅವನ ಎಂಟ್ರಿ ಕೇವಲ ಫಿಸಿಕಲ್ ಆಗಿರಲಿಲ್ಲ, ಅದು ಆ ಕ್ಷಣದ ಇಡೀ ವಾತಾವರಣವನ್ನೇ ಬದಲಾಯಿಸ್ಬಿಟ್ಟು. ಏನು ಯೋಚನೆ? ಅರ್ಜುನ್ ತುಂಬಾ ಸೌಮ್ಯವಾಗಿ ಕೇಳಿದ ಈ ಒಂದು ಸಿಂಪಲ್ ಪ್ರಶ್ನೆಗೆ ಅನನ್ಯ ಹಿಂದಕ್ಕೆ ತಿರುಗಿ ನೋಡಿದಳು. ಒಂದು ಕ್ಷಣ ಅವರಿಬ್ಬರ ಕಣ್ಣುಗಳು ಒಂದಾದವು. ಆ ನೋಟದಲ್ಲಿ ಮಾತುಗಳಿಗೆ ಸಿಗದ ಒಂದು ಆಳವಾದ, ನಿಶ್ಶಬ್ದವಾದ ಆಕರ್ಷಣೆ ಇತ್ತು. ಅವರು ಮಾತಾಡೋಕೆ ಶುರು ಮಾಡಿದ್ರು. ಆದರೆ ಅದು ಖಂಡಿತವಾಗಿಯೂ ಒಂದು ಸಾಮಾನ್ಯ ಮಾತುಕತೆಯಾಗಿರಲಿಲ್ಲ. ಅವರ ಪ್ರತಿಯೊಂದು ಮಾತಿನ ಹಿಂದೆ, ಪ್ರತಿಯೊಂದು ನಗುವಿನ ಹಿಂದೆ ಏನೋ ಒಂದು ಹೇಳಲಾಗದ ಅರ್ಥ ಅಡಗಿತ್ತು. ಅವರ ಸಂಭಾಷಣೆ ಒಂದು ಆಳವಾದ ಭಾವನಾತ್ಮಕ ಸಂಪರ್ಕಕ್ಕೆ ದಾರಿ ಮಾಡಿಕೊಡುತ್ತಿತ್ತು. ಹೀಗೆ ಮಾತುಕತೆ ನಡೀತಿರುವಾಗ ಒಂದು ಚಿಕ್ಕ ಘಟನೆ ನಡೆಯುತ್ತೆ, ಆದರೆ ಅದು ದೊಡ್ಡ ಮಟ್ಟದ ಭಾವನಾತ್ಮಕ ಬದಲಾವಣೆಗೆ ಕಾರಣವಾಗುತ್ತೆ. ಅರ್ಜುನ್ ಅವಳಿಗೆ ಚಹಾ ಕೊಡೋಕೆ ಅಂತ ಮುಂದಾದಾಗ ಆಕಸ್ಮಿಕವಾಗಿ ಅವರ ಬೆರಳುಗಳು ಒಂದಕ್ಕೊಂದು ತಾಕ್ತವೆ. ಆ ಒಂದು ಕ್ಷಣದ ಸ್ಪರ್ಶ ಅನನ್ಯಾಳ ಮನಸ್ಸು ಮತ್ತು ದೇಹದ ಮೇಲೆ ಅಳಿಸಲಾಗದ ಪರಿಣಾಮ ಬೀರಿತು. ಅವಳು ತಕ್ಷಣ ತನ್ನ ಕೈಯನ್ನ ಹಿಂದಕ್ಕೆ ತಗೊಂಡ್ಳು, ನಿಜ. ಆದರೆ ಆ ಸ್ಪರ್ಶದ ಅನುಭವ ಅವಳ ಮನಸ್ಸಲ್ಲೇ ಹಾಗೆ ಉಳಿದ್ಬಿಟ್ಟು. ಅದು ಬರೀ ಒಂದು ಸ್ಪರ್ಶವಾಗಿರಲಿಲ್ಲ, ಅದೊಂದು ಭಾವನಾತ್ಮಕ ಕಿಡಿಯಾಗಿತ್ತು. ಅವರಿಬ್ಬರ ನಡುವಿನ ಆಂತರಿಕ ಸಂಘರ್ಷ ಈಗ ಮಾತಿನ ರೂಪದಲ್ಲಿ ಹೊರಬಂತು. ಇದು ಸರಿಯಲ್ಲ ಅಂತ ಅನನ್ಯ ಗೊಂದಲದಿಂದ ಹೇಳದ್ಲು. ಅದಕ್ಕೆ ಅರ್ಜುನನ ಉತ್ತರ, ಕೆಲವು ಭಾವನೆಗಳು ಸರಿಯೇ ತಪ್ಪೆ ಅಂತ ಹೇಳೋದು ಕಷ್ಟ ಅನ್ನೋದು ಆ ಕ್ಷಣದ ಸಂಕೀರ್ಣತೆಯನ್ನ ಇನ್ನೂ ಹೆಚ್ಚು ಮಾಡಿಬಿಡ್ತು. ಹೊರಗಡೆ ಮಳೆ ಇನ್ನೂ ಜೋರಾಗುತ್ತಿತ್ತು. ಮನೆಯೊಳಗೆ ಅವರಿಬ್ಬರ ನಡುವಿನ ಭಾವನಾತ್ಮಕ ಬಿರುಗಾಳಿಯೂ ತೀವ್ರಗೊಳ್ಳುತ್ತಿತ್ತು. ಹೊರಗಿನ ವಾತಾವರಣ ಅವರೊಳಗಿನ ಭಾವನೆಗಳಿಗೆ ಕನ್ನಡಿ ಹಿಡಿದ ಹಾಗೆ ಇತ್ತು. ಅರ್ಜುನನ ಹತ್ರ ಕೂತಾಗ ಅನನ್ಯಾಳ ಪರಿಸ್ಥಿತಿ ಹೇಗಿತ್ತು ಅಂದ್ರೆ, ಅವಳೊಳಗೆ ಭಾವನೆಗಳ ಬಿರುಗಾಳಿಯೇ ಇದ್ದಿತ್ತು. ಒಂದು ಕಡೆ ಅವನ ಜೊತೆಗಿದ್ದಾಗ ಸಿಕ್ತಿದ್ದ ಒಂದು ಸುರಕ್ಷತೆಯ ಭಾವನೆ, ಇನ್ನೊಂದು ಕಡೆ ತಾವು ದಾಟಬಾರ್ದ ಒಂದು ಗೆರೆಯತ್ರ ಬರ್ತಿದ್ದೀವಿ ಅನ್ನೋ ಅಪಾಯದ ಅರಿವು. ಅವಳ ಹೃದಯ ಜೋರಾಗಿ ಬಡ್ದುಕೊಳ್ತಿತ್ತು. ಆಗ ಅರ್ಜುನನ ಈ ಮಾತುಗಳು ಪರಿಸ್ಥಿತಿಯನ್ನ ಇನ್ನಷ್ಟು ಕಾಂಪ್ಲೆಕ್ಸ್ ಮಾಡುತ್ತೆ. ಅವನ ಮಾತಲ್ಲಿದ್ದ ಪ್ರಾಮಾಣಿಕತೆ ಅವಳ ಗೊಂದಲದಲ್ಲಿದ್ದ ಮನಸ್ಸನ್ನ ಮತ್ತಷ್ಟು ಅಲುಗಾಡಿಸಿಬಿಡ್ತು. ಇದು ಬರೀ ಆಕರ್ಷಣೆಯಲ್ಲ, ಇದರಲ್ಲಿ ಒಂದು ರೀತಿಯ ಕಾಳಜಿಯೂ ಇದೆ ಅನ್ನೋದನ್ನ ಅವನ ಮಾತುಗಳು ತೋರಿಸ್ತಿದ್ವು. ಅನನ್ಯ ಅವನ ಕಣ್ಣುಗಳಲ್ಲಿ ನೋಡಿದಳು. ಅವಳಿಗೆ ಅಲ್ಲಿ ಯಾವುದೇ ಕೆಟ್ಟ ಉದ್ದೇಶ ಕಾಣಿಸಿಲ್ಲ. ಬದಲಿಗೆ ಒಂದು ಆಳವಾದ, ಅರ್ಥಪೂರ್ಣವಾದ ಸಂಪರ್ಕ ಮಾತ್ರ ಕಾಣಿಸ್ತು. ಇದೇ ಅವಳನ್ನ ಇನ್ನೂ ಇಕ್ಕಟ್ಟಿಗೆ ಸಿಲುಕ್ಸಿದ್ದು, ಯಾಕಂದ್ರೆ ಈ ಭಾವನೆಯನ್ನ ಸುಲಭವಾಗಿ ತಳ್ಳಿ ಹಾಕೋಕೆ ಸಾಧ್ಯವಿರಲಿಲ್ಲ. ಆ ಕ್ಷಣದಲ್ಲಿ ರೂಮ್ನಲ್ಲಿ ಸಂಪೂರ್ಣ ಮೌನ. ಕೇಳಿಸ್ತಿದ್ದಿದ್ದು ಎರಡೇ ಶಬ್ದ, ಒಂದು ಹೊರಗಿನ ಮಳೆದು, ಇನ್ನೊಂದು ಅವರಿಬ್ಬರ ಹೃದಯ ಬಡಿತದ್ದು. ಮಾತುಗಳು ನಿಂತು ಭಾವನೆಗಳು ಮಾತಾಡಕ್ ಶುರು ಮಾಡಿದ ಕ್ಷಣವದು. ಆ ಮೌನದಲ್ಲಿ ಅನನ್ಯ ನಿಧಾನವಾಗಿ ಅವನ ಕೈಯನ್ನ ಹಿಡಿದಳು. ನೋಡಿ, ಇದು ಅವಳು ಯೋಚನೆ ಮಾಡಿ ತಗೊಂಡ ನಿರ್ಧಾರವಾಗಿರಲಿಲ್ಲ. ಬದಲಿಗೆ ಅವಳೊಳಗಿನ ಭಾವನೆಗಳ ಒಂದು ಸಹಜ ಪ್ರತಿಕ್ರಿಯೆಯಾಗಿತ್ತು. ಆ ಕ್ಷಣದಲ್ಲಿ ಭಾವಾವೇಶವೇ ವಿವೇಚನೆಯನ್ನು ಮೀರಿ ನಿಂತಿತ್ತು. ಹಾಗಾದ್ರೆ ಅವರಿಬ್ಬರ ನಡುವೆ ಬೆಳೆದಿದ್ದು ಏನದು? ಅದು ಕೇವಲ ದೈಹಿಕ ಆಕರ್ಷಣೆ ಆಗಿರಲಿಲ್ಲ, ಅದೊಂದು ಮಾನಸಿಕ ಸಂಪರ್ಕ. ಅಂದ್ರೆ ಮಾತುಗಳೇ ಇಲ್ಲದೆ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳುವ ಒಂದು ಆಳವಾದ ತಿಳುವಳಿಕೆ ಅವರಿಬ್ಬರ ನಡುವೆ ಮೂಡಿತ್ತು. ಆದ್ರೆ ಭಾವನೆಗಳ ಲೋಕದಿಂದ ವಾಸ್ತವದ ಜಗತ್ತಿಗೆ ವಾಪಸ್ ಬರೋ ಸಮಯ ಬಂದೇ ಬರುತ್ತೆ ಅಲ್ವಾ? ಆ ಕ್ಷಣದಲ್ಲಿ ಅನನ್ಯಾಳ ಮನಸ್ಸಿಗೆ ತನ್ನ ಸ್ನೇಹಿತೆ ಮೀರಾಳ ನೆನಪು ಬರುತ್ತೆ. ಸ್ನೇಹ, ನಂಬಿಕೆ ಮತ್ತೆ ಸಂಬಂಧಗಳ ಭಾರ ಅವಳನ್ನು ಎಚ್ಚರಿಸುತ್ತೆ. ಮೀರಾ ನೆನ್ಪಾದ ತಕ್ಷಣ ವಾಸ್ತವದ ಅರಿವಾಗಿ ಅನನ್ಯ ತನ್ನ ಕೈಯನ್ನ ನಿಧಾನವಾಗಿ ಹಿಂದಕ್ಕೆ ತಗೊಳ್ತಾಳೆ. ಇದು ಆ ಕ್ಷಣದ ಭಾವನಾತ್ಮಕ ಪಯಣಕ್ಕೆ ಒಂದು ಫುಲ್ ಸ್ಟಾಪ್ ಹಾಕಿದ ಹಾಗಾಯಿತು. ಕರ್ತವ್ಯ ಪ್ರಜ್ಞೆ ಮತ್ತೆ ನೈತಿಕತೆ ಮತ್ತೆ ಮೇಲೆ ಬಂತು. ಅವರ ಕೊನೆಯ ಮಾತುಕತೆ ಆ ಕ್ಷಣದ ಸಂಪೂರ್ಣ ಸತ್ಯವನ್ನು ಹಿಡಿದಿಟ್ಟಿತ್ತು. ಇದು ತಪ್ಪು ಅಂತ ಅನನ್ಯ ಸ್ಪಷ್ಟವಾಗಿ ಹೇಳಿದ್ಲು. ಅದನ್ನ ಅರ್ಜುನನೂ ಒಪ್ಕೊಂಡು, ಹೌದು, ಆದ್ರೆ ಇದು ಸುಳ್ಳು ಅಲ್ಲ ಅಂತ ಸೇರಿಸಿದ. ಅಂದ್ರೆ ಆ ಭಾವನೆ ತಪ್ಪಿರ್ಬೋದು, ಆದರೆ ಅದು ನಿಜವಾಗಿತ್ತು. ಆ ಒಂದು ಕ್ಷಣದ ನಂತರ
ಅವರಿಬ್ಬರ ನಡುವೆ ಎಲ್ಲವೂ ಬದಲಾಗಿತ್ತು. ಏನೂ ನಡೆದಿದ್ರೂ ಮನಸ್ಸಿನೊಳಗೆ ಎಲ್ಲವೂ ನಡೆದೋಗಿತ್ತು. ಅವರ ನಡುವೆ ಒಂದು ಅಜ್ಞಾತವಾದ, ಮಾತಿನಲ್ಲಿ ಹೇಳಲಾಗದ ಬಾಂಧವ್ಯ ನಿರ್ಮಾಣವಾಗಿತ್ತು. ಮೀರಾ ಮನೆಗೆ ವಾಪಸ್ ಬಂದಾಗ ಎಲ್ಲರೂ ಸಹಜವಾಗಿಯೇ ವರ್ತಿಸಿದರು. ಹೊರಗಿನಿಂದ ನೋಡೋರಿಗೆ ಎಲ್ಲವೂ ಮೊದಲಿನಂತೆಯೇ ಇತ್ತು. ಆದ್ರೆ ಆ ಸಂಜೆಯ ನೆನಪು ಅವರಿಬ್ಬರ ನಡುವೆ ಒಂದು ಮೌನ ಪರದೆಯ ಹಾಗೆ ಉಳಿದುಬಿಟ್ಟಿತ್ತು. ಹಾಗಾದ್ರೆ ಆ ಸಂಜೆ ಹುಟ್ಟಿದ ಆ ಭಾವನೆಯ ಸ್ವರೂಪವಾದ್ರೂ ಏನು? ನೋಡಿ, ಯಾವುದೇ ಘಡಿಯನ್ನ ದಾಟ್ಲಿಲ್ಲ, ಆದ್ರೆ ಒಂದು ಭಾವನೆ ಹುಟ್ಟಿತ್ತು. ಅದು ಪ್ರೀತಿಯಲ್ಲ, ಆದ್ರೆ ಪ್ರೀತಿಯ ಹಾಗೇನೇ ಇತ್ತು. ಅದು ತಪ್ಪಿರಬಹುದು, ಆದ್ರೆ ಸುಳ್ಳಂತೂ ಆಗಿರಲಿಲ್ಲ. ಮತ್ತದು ಕ್ಷಣಿಕವಾಗಿದ್ರೂ ಮರೆಯಲಾಗದಷ್ಟು ಆಳವಾಗಿತ್ತು. ಕೊನೆಯದಾಗಿ ಈ ಒಂದು ಪ್ರಶ್ನೆಯೊಂದಿಗೆ ಈ ಕಥೆಯನ್ನ ಮುಗಿಸೋಣ. ಕೆಲವೊಮ್ಮೆ ತಪ್ಪು ಅಂತ ನಾವು ಭಾವಿಸೋ ಭಾವನೆಗಳೇ ನಮ್ಮನ್ನ, ನಮ್ಮ ಮೌಲ್ಯಗಳನ್ನ ಮತ್ತೆ ನಮ್ಮ ಮಿತಿಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕೆ ಸಹಾಯ ಮಾಡ್ತವೆ. ಹಾಗಿದ್ದಾಗ ಅಂತಹ ಭಾವನೆಯನ್ನ ಕೇವಲ ತಪ್ಪು ಅಂತ ಹೆಸರಿಡೋದು ಸರಿಯೇ? ಇದೊಂದು ಯೋಚಿಸಬೇಕಾದ ವಿಷಯ.